ವೆಲ್ಕಮ್ ಬ್ಯಾಕ್. ಹಾಟ್ ಟಚ್ ಹಾಟ್ ಸೀಟ್ ವಿಶೇಷ ವೀಕೆಂಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಯುವ ಬ್ರಿಗೇಡ್ನ ಮುಂದಾಳತ್ವ ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಚಕ್ರವರ್ತಿ ಸೂಲೆಬೆಲೆ ಅವರು. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಮೋದಿಯವರ ನಿಲುವುಗಳನ್ನು ವಿರೋಧಿಸ್ತೀವಿ ಅಂತ ಒಂದು ಪಾಯಿಂಟಲ್ಲಿ ನಾವು ಬ್ರೇಕ್ ಕೊಟ್ಟಿದ್ವಿ ಆ್ಯಕ್ಚುಲಿ. ಹಾಗಿದ್ರೆ ಯುವ ಬ್ರಿಗೇಡ್ ಅದ್ರ ವಿರುದ್ಧ ಹೋರಾಟ ಮಾಡುತ್ತಾ? ಇದು ನನ್ನ ಪ್ರಶ್ನೆ. ಏನು ಗೊತ್ತಾ ಹರೀಶ್, ಕೆಲವೊಂದು ನಿರ್ಣಯ ಇಟ್ ಟೇಕ್ಸ್ ಅ ಟೈಮ್. ಈಗ ಉದಾಹರಣೆಗೆ ಭೂ ಸುಧಾರಣಾ ವಿಚಾರ ಬಂದಾಗ ಅಫ್ಕೋರ್ಸ್ ನನಗೆ ಈ ಕ್ಷಣಕ್ಕೆ ಅನಿಸ್ತಿದೆ ಅದನ್ನು ವಿರೋಧಿಸಬೇಕು, ಸರಿ ಇಲ್ಲ, ರೈತರಿಂದ ಕಸಿಯೋದ್ರಲ್ಲಿ ಸರಿನೇ ಇಲ್ಲ, ವಿರೋಧ ಮಾಡ್ತೀವಿ ಇದಕ್ಕೆ. ಆದರೆ ಒಂದು ಲಾಂಗ್ ರನ್ನಲ್ಲಿ ಗೊತ್ತಾಗ್ತದೆ. ಉದಾಹರಣೆಗೆ ಮೊನ್ನೆ ಬಟ್ಟೆ ಹಾಕಿದ್ರು, ಬಟ್ಟೆ ಹಾಕಿದ ತಕ್ಷಣ ನಾನೇ ಹೇಳಿದೆ, ನರೇಂದ್ರ ಮೋದಿ ಅಂತ ಹೆಸರು ಬರ್ಕೊಂಡಿರೋದನ್ನು ಹಾಕೊಡೋದು ನಮ್ಮ ಕಲ್ಚರ್ ಅಲ್ಲ, ನಾವು ಯಾವತ್ತೂ ಸಿಂಗಲ್ ವೈಭವೀಕರಣ ಮಾಡಿದ್ದಲ್ಲ. ಕೆಲವರು ಕೇಳಿದ್ರು ನನಗೆ 10 ಲಕ್ಷ ರೂಪಾಯಿ ಬಟ್ಟೆಗಾಗಿದೆ ಅಂತ ಬಟ್ಟೆ ಹಾಕ್ಬೋದಾ? ಅದು 10 ಲಕ್ಷ ಆಗಿದ್ರೆ ತಪ್ಪು, ಆದರೆ ಇನ್ನೂ ಪಕ್ಕ ಗೊತ್ತಾಗಿಲ್ಲ, ಸುಮ್ಮನಿರಿ ಅಂತ. ಯಾವ ಪತ್ರಿಕೆ ಅದನ್ನು ರಿಪೋರ್ಟ್ ಮಾಡಿತ್ತೋ ಕೆಲವೇ ದಿನಗಳ ನಂತರ ಸಾರಿ ಕೇಳ್ತು, ತಪ್ಪಾಯಿತು, 10 ಲಕ್ಷ ಆಗಿಲ್ಲ, 7,500 ರೂಪಾಯಿ ಅಂತ ಬಟ್ಟೆ ಹೊಲಕೊಟ್ಟವ್ರು ಅಧಿಕೃತವಾಗಿ ನಮ್ಗೆ ಬಿಲ್ ಕೊಟ್ಟಿದ್ದಾರೆ, ನಾವು ತಪ್ಪು ಮಾಡಿಬಿಟ್ಟು ಇದನ್ನ ಅಂತ ಅಧಿಕೃತವಾಗಿ ಕೇಳಿದ್ದಾರೆ. ಕೆಲವೊಂದು ಕಾಲದಲ್ಲಿ ಸಮಯಕ್ಕೆ ಬಂದಾಗ ವೆಯ್ಟ್ ಮಾಡಬೇಕು. ಐ ಥಿಂಕ್ ನಾವು ವೆಯ್ಟ್ ಮಾಡ್ತೀವಿ, ಮತ್ತು ಯಾವುದನ್ನು ವಿರೋಧಿಸಲ್ಲ ನಾವೆಲ್ಲೂ ಹೇಳಿಲ್ಲ. ಎಷ್ಟು ಸಮಯ, ಸುಮಾರು ಎಷ್ಟು ಸಮಯ? ಕೆಲವು ಆ ಸಮಸ್ಯೆಗೆ ತಕ್ಕಂತೆ ಹೋರಾಟ ನಡೆಯುತ್ತೆ, ಖಂಡಿತವಾಗಿ ನಡೆಯುತ್ತೆ. ಯಾವುದು ದೇಶಕ್ಕೆ ಸೂಕ್ತವಲ್ವೋ, ಈ ದೇಶವನ್ನು ನೆಗೆಟಿವ್ ದಿಕ್ಕಿನಲ್ಲಿ ಕೊಂಡು ಹೋಗುತ್ತೋ ಅದೆಲ್ಲಕ್ಕೂ ಹಿಂದಿನಿಂದ ನಾನು ಯುವ ಬ್ರಿಗೇಡ್ ಅಂತೂ ಈಗ ಹುಟ್ಕೊಂಡಿರೋದು, ನಾನಂತೂ ಹೋರಾಟ ಮಾಡ್ಕೊಂಡೇ ಬಂದಿದ್ದೀನಿ, ಮುಂದೆಯೂ ಮಾಡ್ತಿರ್ತೀನಿ. ಇದನ್ನಂತೂ ಅತ್ಯಂತ 100% ರೈಲ್ವೆಗೆ FDI ಹೇಳಿದ್ದಾರೆ. ಯೋಚನೆ ಮಾಡೋಣ, 100% ಎಲ್ಲಿಂದ ಯಾವುದಕ್ಕೋಸ್ಕರ ಬರಬೇಕಾಗಿತ್ತು? 100% FDI ಬರಬೇಕಾಗಿರೋದು ರೀಸನ್ ಇರೋದು ಬುಲೆಟ್ ಟ್ರೈನ್ ತರಲಿಕ್ಕೆ. ಬುಲೆಟ್ ಟ್ರೈನ್ ಬೇಕು ಅಂತ ನಾವು ಹೇಳ್ತೀವಿ, ಲಕ್ಷಾಂತರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿಂದ ತರಬೇಕು? ಆಗ ಫಾರಿನ್ ಫಂಡ್ ಬರಬೇಕು. ಆದರೆ ಬಂದಿರುವಂಥ ಹಣ ಹೇಗೆ ಬಳಕೆ ಆಗಬೇಕು, ಅದರ ರಿಕವರಿ ಹೇಗೆ ಅನ್ನೋದ್ರ ಕುರಿತಂತ ಒಂದು ಅಧ್ಯಯನ ನಡೀಬೇಕು, ಚರ್ಚೆ ನಡೀತಿದೆ. ನೋಡಿ ಸರ್, ಫಾರಿನ್ ಇಂದ ಇರುವಂಥ ಟೆಕ್ನಾಲಜಿ ನಮಗೆ ಬೇಕು, ಆದ್ರೆ ಎಲ್ಲೋ ಆಚರಣೆ ಮಾಡ್ತಾರೆ, ಅದನ್ನ ನಾವು ಬಳಸ್ಕೋತೀವಿ ಅಥವಾ ನಾವು ಅದನ್ನೆಲ್ಲೋ ಒಂದು ಸ್ವಲ್ಪ ತಗೋತೀವಿ ಅಂದ ತಕ್ಷಣ ಅದಕ್ಕೆ ವಿರೋಧ ವ್ಯಕ್ತವಾಗುತ್ತೆ. ಯಾವುದನ್ನ ತಗೊಳ್ಳೋದ್ರಿಂದ ಆಂತರಿಕವಾಗಿ ಬೆಳವಣಿಗೆ ಆಗುತ್ತೆ. ನೀವು ಬಳಸ್ಕೊಳ್ಳಿ, ನಾನು ಅದನ್ನೇ ಹೇಳ್ತಿದ್ದೀನಿ. ಮತ್ತೆ ಹರೀಶ್, ನೀವು ಮತ್ತೆ ಅಲ್ಲಿಗೆ ಬರ್ತಿದ್ದೀರಿ. ಇದನ್ನು ಬಳಸೋದ್ರಲ್ಲಿ ನಮ್ಮ ವಿರೋಧವೇ ಇಲ್ಲ. ನಮ್ಮದೊಂದು ಪಕ್ಷ ಇದೆ, ನಮ್ದೊಂದು ವಾದ ಇದೆ. ಆಚರಣೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ವಿರೋಧ ಏನು ಅಂತ? ವಿರೋಧ ಇಲ್ಲ ಅಂತ, ನನ್ನ ವಿರೋಧವೇ ಇಲ್ಲ. ಯಾರು ಒಂದು ಹುಡುಗಿಗೆ ರೋಸ್ ಕೊಡಬೇಕೋ ನಾನು ಯಾವತ್ತೂ ವಿರೋಧ ಮಾಡಲಿಲ್ಲ. ಪಾರ್ಕಲ್ಲಿ ಕೂತ್ಕೊಂಡು ಮಾತನಾಡ್ತಾ ಕೂತಿರೋರು ನಾನು ವಿರೋಧ ಮಾಡಿಲ್ಲ. ಯಾರಾದ್ರೂ ಕೇಳಿ ಒಂದು ಉದಾಹರಣೆ ತೋರಿಸ್ಬಿಡಿ, ಚಕ್ರವರ್ತಿ ಹೋಗಿ ಹೊಡೆದ್ರು ಅಂತ. ನನ್ನ ಕೆಲಸವೇ ಅಲ್ಲ ಅದು. ಆದರೆ ನಾನು ಯಾರಿಗೆ ಆಸಕ್ತಿ ಇರಲಿಲ್ವೋ ಅಂಥವರಿಗೆ ಒಂದು ಬೆಸ್ಟ್ ದಾರಿ ಇದೆ, ಈ ದಾರಿಗೆ ಬನ್ನಿ ಅಂತ ಕರೆದ ಖುಷಿಯಾಗಿ ಬರ್ತಾರೆ. ಈ ದಾರಿಯೊಳಗೆ ಅವ್ರಿಗೂ ಬರಬೇಕು ಅಂತ ಸೇರ್ಕೊಳ್ತಾರೆ, ಇಲ್ಲಂದ್ರಲ್ಲೇ ಇರ್ತಾರೆ. ಹಾಗೆ ನೀವು ಹೇಳಿಕೊಟ್ಟಿರೋದು ಈ ದಾರಿ ತಪ್ಪು, ಈ ದಾರಿ ಸರಿ ಇದೆ. ತಪ್ಪು ಸರಿ ಇಲ್ಲ, ಯಾವುದು ತಪ್ಪು ಯಾವುದು ಸರಿ. ಇಲ್ಲಿ ಇನ್ನೊಂದು ದಾರಿ ಇದೆ, ಇರುವ 2 ದಾರಿಗಳು ಇನ್ನೊಂದು ದಾರಿ ಇದೆ ಅಂತ ತೋರಿಸಬೇಕು. ಮತ್ತೊಂದು ದಾರಿ ಇನ್ಫ್ಲೂಯೆನ್ಸ್ ಅಲ್ಲ. ಯಾಕೆ ಇನ್ಫ್ಲೂಯೆನ್ಸ್? ಪ್ರತಿಯೊಂದು ಇನ್ಫ್ಲೂಯೆನ್ಸ್. ಈಗ ನೀವು ಟಿವಿಯಲ್ಲಿ ಮಾತಾಡುವ ಪ್ರತಿಯೊಂದು ವಿಚಾರವು ಸ್ವಯಂ ಪ್ರೇರಿತರಾದ್ರೆ ಅದು ಓಕೆ. ವೆನ್ ಇಟ್ಸ್ ಅ ನ್ಯೂಸ್ ಹೇಳಬೇಕಿತ್ತು. ಬಟ್ ವೈ ಡು ಯು ಶೋ ಯುವರ್ ವ್ಯೂಸ್? ನೀವೊಂದು ನ್ಯೂಸ್ ಚಾನಲ್ ಅಂದಾಗ ಒಂದು ವ್ಯೂ ತೋರಿಸ್ತೀರಿ. ನ್ಯೂಸ್ ಚಾನಲ್ ಅಂದ್ರೆ ಅಕ್ಷರಶಃ ಏನ್ ನಡೆದಿತ್ತು ಒಪ್ಪಿಸಬೇಕಿತ್ತು. ನೀವು ನಿಮ್ ವ್ಯೂಸ್ ಮಾಡಿದಾಗ ಮಲ್ಟಿ ವ್ಯೂಸ್ ಕೊಡ್ತೀವಿ, ಇಲ್ಲೇ ಬನ್ನಿ ಅಂತ ಕರೆಯಲ್ಲ. ನಾನು ಮಲ್ಟಿ ವ್ಯೂಸ್ ಕೊಡ್ತಿದ್ದೀನಿ. ನಾನು ಪ್ರೇಮದ ಕಲ್ಪನೆ ಕೊಟ್ಟಾಗ ವಿಸ್ತಾರವಾದ ಕಲ್ಪನೆ ಕೊಡ್ತೀನಿ. ದೇಶವನ್ನು ಪ್ರೀತಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪ್ರೇಮ ಅಂದ್ರೆ ಹುಡುಗ ಹುಡುಗಿ ಪ್ರೇಮ ಮಾತ್ರ ಅಲ್ಲ, ಬೇಕಾದಷ್ಟು ಮಲ್ಟಿ ವ್ಯೂಸ್ ಇದೆ. ಹುಡುಗ ಹುಡುಗಿ ಪ್ರೇಮ ನಿಮ್ಗೆ ಗೊತ್ತಿದೆ, ಗೊತ್ತಿಲ್ಲದಿರೋ ಅನೇಕ ಪ್ರೇಮ ತೋರಿಸ್ತೀವಿ. ಪ್ರೇಮಿಗಳ ದಿನಾಚರಣೆ ದಿವಸ ಇದನ್ನ ವಿರೋಧಿಸಿರೋದ್ರಿಂದಲೇ ಒಂದಷ್ಟು ಕುತೂಹಲ ಜಾಸ್ತಿ ಆಗುತ್ತೆ, ಆಕರ್ಷಣೆ ಜಾಸ್ತಿ ಆಗುತ್ತೆ. ಈ ಮೈಂಡ್ ಸೆಟ್ ಹೆಂಗಿದೆ ಅಂತಂದ್ರೆ, ನಮ್ಮ ಮೈಂಡಿನ ಇದು ಸೈಕಾಲಜಿ, ಪ್ಯೂರ್ ಸೈಕಾಲಜಿ. ಮನಸ್ಸಿಗೆ ನೆಗೆಟಿವ್ ಪಾಸಿಟಿವ್ ಗೊತ್ತಾಗಲ್ಲ. ನೀವು ಏನು ಹೇಳಿದ್ರು ಸ್ವೀಕಾರ ಮಾಡುತ್ತೆ. ಇಟ್ ಕೆನಾಟ್ ಅಂಡರ್ಸ್ಟ್ಯಾಂಡ್. ಬೈಫರ್ಕೇಟ್ ಮಾಡ್ಲಿಕ್ಕೆ ಆಗಲ್ಲ. ಕಣ್ಣು ಮುಚ್ಕೊಂಡು ಕೂತಾಗ ನಿನಗೆ ದೇವ್ರು ಕಾಣುತ್ತಾರೆ, ಆದರೆ ಕೋತಿ ಕಾಣಬಾರ್ದು ಅಂತಂದ್ರೆ ನಿಮ್ಮ ಮನಸ್ಸು ಕೋತಿನೇ ನೋಡುತ್ತೆ, ದೇವ್ರು ಕಾಣೋದಿಲ್ಲ. ಕೋತಿ ಕಂಡ್ರೆ ದೇವ್ರು ಕಾಣಲ್ಲ ಅಂತ ಹೇಳಿ ಕಳಿಸಿ ಯಾರಿಗಾದ್ರೂ, ಅವನು ಏನು ಸಾಹಸ ಮಾಡಿದ್ರು ಕೋತಿ ಬಿಟ್ಟಿರ್ಲಿಕ್ಕಾಗಲ್ಲ. ಬಿಕಾಸ್ ಮನಸ್ಸಿಗೆ ನೆಗೆಟಿವ್ ಅರ್ಥ ಆಗಲ್ಲ, ಪಾಸಿಟಿವ್ ಮಾತ್ರ ಗೊತ್ತಾಗೋದು. ಅದಕ್ಕೆ ಇದು ಎಂಥ ಪ್ರಾಬ್ಲಮ್ ಇದೆ ಅಂತಂದ್ರೆ, ನೀವು ಇದನ್ನು ಮಾಡಬೇಡಿ ಅಂತಂದ್ರೆ ಮನಸ್ಸು ಅದೇ ದಿಕ್ಕಿನಲ್ಲಿ ಹೋಗುತ್ತೆ. ಎಲಿವೇಟ್ ಮಾಡಿ ಅಂತ. ಅದಕ್ಕೋಸ್ಕರ ನನ್ನ ವಿರೋಧವೇ ಇಲ್ಲ, ನಾನು ಯಾವತ್ತೂ ವಿರೋಧಿಸಿದ್ದಿಲ್ಲ. ಎಲಿವೇಟ್ ಮಾಡಿ. ಬೇರೆಯವರು ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕೋದು ಎಷ್ಟು ಸರಿ? ಸ್ವಾತಂತ್ರ್ಯ ಕಡಿವಾಣ ಹಾಕೇ ಇಲ್ಲ ಅಂತ ನೀವು ನಾವು ಏನು ಮಾಡ್ತಿದೀವಿ ಅನ್ನೋದನ್ನ ಪ್ರಾಬಬ್ಲಿ ಅರ್ಥನೇ ಮಾಡ್ಕೊಂಡಿಲ್ಲ. ನೀವು ವಿರೋಧಿಸ್ತಾ ಇರೋರನ್ನ ಮಾತನಾಡಿಸಿ ಬಹುಶಃ ನೀವು ಅದೇ ದಿಕ್ಕಲ್ಲಿ ಪ್ರಶ್ನೆ ಕೇಳ್ತಿದ್ದೀರಿ. ನೋವೇರ್. ನೀವು ದಯವಿಟ್ಟು ನನ್ನ ಫೇಸ್ಬುಕ್ ಪೋಸ್ಟ್ಗಳನ್ನ ನಾನು ಹಾಕ್ತಾ ಇರೋದನ್ನ, ನಾನು ಹೋಗಿ ಮಾಡಿರುವ ಭಾಷಣಗಳನ್ನ ಎಲ್ಲೂ ಪ್ರೇಮಿಗಳ ವಿರೋಧ ನಯಾ ಪೈಸೆಗೂ ಇಲ್ಲ. ನನ್ನ ವಾದ ಇಷ್ಟೇ, ಅವರೆಲ್ಲ ಯಾರು ವಿರೋಧಿಸ್ತಿದ್ದಾರೆ ಅವರೆಲ್ಲ ನೇರವಾಗಿ ಹೇಳ್ತಿದ್ದಾರೆ, ನೀವು ನಂಗೆ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ. ನಾನು ಎಲಿವೇಟ್ ಮಾಡ್ತಿದ್ದೀನಿ ಅಂತ. ನೀವು ವಿರೋಧ ಅಂತ ಯಾಕೆ ಕರಿತೀರಿ? ಉದಾಹರಣೆಗೆ ವಿರೋಧ ಬೇರೆ ಇರುತ್ತೆ, ಇದನ್ನ ಮಾಡಲೇಬಾರದು ಅಂತ ಹಠ. ಉದಾಹರಣೆಗೆ ನನಗೆ ಯಾವುದೋ ಒಂದು ವಸ್ತು ಜೊತೆ ಆಟ ಆಡ್ತಿದ್ದೆ, ನಮ್ಮ ಅಮ್ಮನಿಗೆ ಅದು ಬೇಕು, ಅದು ಈಗ ಅವನು ಬಳಸಬಾರ್ದು, ಈಗ ಅವನು ವಯಸ್ಸಲ್ಲ ಅಂತ ಗೊತ್ತಾದರೆ ನಮ್ಮಮ್ಮ ಕಿತ್ಕೊಂಡು ಹೋದರೆ ಕಣ್ಣೀರಿಡ್ತೀನಿ ನಾನು. ನಮ್ಮಮ್ಮ ಅದಕ್ಕಿಂತಲೂ ಸುಂದರವಾದ ಮತ್ತೊಂದು ಚಂದದ ವಸ್ತು ಇಟ್ಟಾಗ ಆ ಕಡೆ ಹೋಗ್ತೀನಿ. ಸಹಜವಾಗಿ ಚಂದದ್ದನ್ನು ತೋರಿಸ್ದೇನೆ ಹೋದರೆ, ಇನ್ನೊಂದು ದಾರಿಯನ್ನು ತೋರಿಸ್ದೇನೆ ಹೋದರೆ, ಇಲ್ಲೇ ಆಟ ಆಡ್ತಾ ಇರೋ ಮಗುನಲ್ಲಿ ಕರ್ಕೊಂಡು ಬರ್ಲಿಕ್ಕಾಗಲ್ಲ. ಆ್ಯಂಡ್ ವಿ ಆರ್ ಡೂಯಿಂಗ್ ದಟ್. ಚಂದದ್ದು ಇದಕ್ಕಿಂತಲೂ ಸುಂದರವಾದಿದೆ. ಈ ದೇಶದಲ್ಲಿ ತಾರುಣ್ಯದಲ್ಲಿ ಪ್ರಾಣ ಕೊಟ್ಟವರು ಅನೇಕರಿದ್ದಾರೆ, ಈಗಲೂ ಸೈನಿಕರಿದ್ದಾರೆ. ಮೊನ್ನೆ ಕರ್ನಲ್ ಎಂ ಎನ್ ರಾಯ್ ತೀರ್ಕೊಂಡ್ರು. ಅವ್ರ ಮಗಳು ಹೇಳ್ತಾಳಲ್ಲ, ಹೋಕಿ ಹೋಯ್ನಾ ಹೊನೆ ಹಿ ಪರ್ಚ ಅಂತ ಒಂದು ಸೆಲ್ಯೂಟ್ ಕೊಟ್ಟು ಅಪ್ಪನ ಶವದ ಮುಂದೆ ಅವಳು
ಹೇಳಬೇಕಾದಾಗ ಎಲ್ರಿಗೂ ಉತ್ಸಾಹ ಜಾಸ್ತಿ ಆಯ್ತು. ಅವಳು ಹೇಳ್ತಾಳೆ ನಮ್ಮ ಅಪ್ಪ ತೀರ್ಕೊಂಡಿದ್ದು ದುಃಖ ಆಗಿದೆ, ನಾನು ಸೈನ್ಯಕ್ಕೆ ಸೇರ್ತೀನಿ. ಏನ್ ಸುಂದರವಾದ ದೃಶ್ಯ ಅದು. ನಮ್ಮದೊಂದು ಸಲ್ಯೂಟ್ ಇದೆ, ಈ ದೃಶ್ಯವನ್ನ ಪರಿಚಯ ಮಾಡಿ ಅಂತ. ನಮ್ಮದೊಂದು ಸಲ್ಯೂಟ್ ಇದೆ, ನಾವು ಗೌರವಿಸ್ತೀವಿ ಅದಕ್ಕೆ. ನಿಮ್ಮ ಭಾಷಣದಲ್ಲಿ ಹೇಳ್ತಿರ್ತೀರಿ ನೀವು, ಪ್ರೇಮಿಗಳ ದಿನಾಚರಣೆ ಪಕ್ಕ ಕಮರ್ಷಿಯಲ್ ಇದು ಅಂತ. ಇಸ್ ಇಟ್ ಸೊ? 100% ಕಮರ್ಷಿಯಲ್. ನೀವು ಸುಮ್ಮನೆ ನೋಡಿ, ಇವತ್ತು ಮಾರ್ಕೆಟ್ನಲ್ಲಿ ಬಲೂನ್ ಮಾರಾಟಗಳು, ಮಾರ್ಕೆಟ್ನಲ್ಲಿ ಗ್ರೀಟಿಂಗ್ ಕಾರ್ಡ್ಗಳ ಮಾರಾಟ, ಮಾರ್ಕೆಟ್ನಲ್ಲಿ ಒಂದು ಪ್ರೀತಿಯ ಸಂಖ್ಯೆ ಹೇಗೆ ಅದು ವ್ಯಕ್ತಪಡಿಸುವ ರೀತಿ, ಹೇಗೆ ಅದು ಪ್ರೇಮಿಗಳು ಕೇಳ್ತಾರೆ, ಹೇಗೆ ಅದು ಇಷ್ಟು ದಿನ ಪ್ರೀತಿನ ಯಾರು ವ್ಯಕ್ತಪಡಿಸಲೇ ಇಲ್ವಾ? ಅದಕ್ಕೊಂದು ದಿನ ಆದ್ರೂ ತಪ್ಪೇನು? ಯಾಕೆ ಅದು ಮಾರ್ಕೆಟಿಂಗ್ಗೆ ದಿನ ಮಾರ್ಕೆಟಿಂಗ್ ಮಾಡಿ ದೇವ್ರ ಮನೇಲಿ ಪೂಜೆ ಮಾಡ್ತೀವಿ ನಾವು, ದೇವರನ್ನಿಟ್ಟು. ಯಾವುದೋ ಒಂದಿನ ಶಿವರಾತ್ರಿನೋ ನವರಾತ್ರಿನೋ ಯುಗಾದಿನೋ ಮಾಡ್ತೀವಿ, ತಪ್ಪೇನು ಅಂತಾರೆ. ಅದೇ ದೇವರ ಪೂಜೆ ವಿಸ್ತಾರ ಮಾಡೋದು, ಅದೇ ದೇವರ ಪೂಜೆಗೆ ಅಲಂಕಾರ ಚಂದ ಮಾಡೋದು. ಇದು ಹಂಗಲ್ಲ. ಇದು ಹೆಂಗಾಗಿದೆ ಅಂತಂದ್ರೆ ಔಟ್ವರ್ಡ್ ಮೂವ್ಮೆಂಟ್ಗೆ ಏನು ಬೇಕೋ ಅದು ಕೊಡೋದು. ಅಂಗಡಿಗೆ ಹೋಗೋದು, ಏನೋ ತಗೊಂಡು ಬರೋದು. ಅಂಗಡಿಗೆ ಹೋಗಿ ಏನೋ ತಗೊಂಡು ಬರ್ಲಿಕ್ಕೋಸ್ಕರ ನಾವೊಂದು ಡೇ ಇಟ್ಕೊಳ್ತೀವಲ್ಲ, ಇದೇ ದೌರ್ಭಾಗ್ಯ ಅಂತ. ಇದನ್ನ ಅವ್ರನ್ನ ಪ್ರಶ್ನೆ ಕೇಳಿ, ಪ್ರೇಮಿಗಳು ಏನು ಹೇಳ್ತಾರೆ ಗೊತ್ತಾ? ನಾವು ಎಲಿವೇಟ್ ಆಗಿದ್ದೀವಿ, ನಾವು ಗಿಫ್ಟ್ ಕೊಡ್ತಾ ಇದೀವಿ ಅಂತಾರೆ. ವಾಟ್ ಇಸ್ ಯುವರ್ ಆನ್ಸರ್ ದೆನ್? ಅಂಗಡಿಗೆ ಹೋಗಿ ತಗೊಂಡು ಬರೋದು ಅಂತ ಅಂತರ್ಮುಖಿಯಾಗಿ. ನೀವು ಇವತ್ತಿನ ದಿನ ನಾವಿಬ್ರು ಹುಡುಗ ಹುಡುಗಿ ಕೂತ್ಕೊಳ್ತೀವಿ, ನಾವಿಬ್ರು ಎಲ್ಲೋ ಒಂದ್ ಕಡೆ ಮೆಡಿಟೇಷನ್ ಕೂತ್ಕೊಳ್ತೀವಿ ಅಂತಿದ್ರೆ ನಮ್ಮನೇಲಿ ದೀಪಾವಳಿ ಯುಗಾದಿ ಬಂದ್ರೆ ಅಂಗಡಿಗೆ ಹೋಗಿ ಬಟ್ಟೆ ತಗೊಂಡ್ಬರೋದು. ಹೌದಪ್ಪ, ಅಂಗಡಿಗೆ ಹೋಗಿ ಬಟ್ಟೆ ತಗೊಂಡ್ ಬರ್ತೀರಿ. ಆದ್ರೆ ಈ ಹಬ್ಬಗಳನ್ನು ಕೂಡ 10 ಹಬ್ಬಗಳಾಗಿ ವಿಸ್ತಾರ ಮಾಡಿದ್ದೀವಿ. ನೀವು ಅದನ್ನ ಮಾರ್ಕೆಟಿಂಗಿಗೋಸ್ಕರವೇ ಮಾಡಲಿಲ್ಲ. ನೀವು ಹಬ್ಬದ ದಿನಗಳ ಕಾಲ ಹಿಂಗ್ ಮಾಡ್ತೀರಾ ಅಂತ ಯೋಚನೆ ಮಾಡ್ತೀರಿ. ಆದ್ರೆ ಇಲ್ಲೊಂದು ಮಾರ್ಕೆಟಿಂಗ್ ಜಾಲ ಹೆಂಗಿದೆ ಅಂತಂದ್ರೆ, ಇದಕ್ಕೆ ಪ್ರಚಾರಗಳು ಹೆಂಗಿವೆ ನೋಡಿ. ಇವತ್ತು ನೀವು ಯಾವ್ದಾದ್ರು ಒಂದು ದೊಡ್ಡ ನಮಗೆ ಬಿಸ್ನೆಸ್ ಆಗ್ತಿರುತ್ತೆ. ಬಿಸ್ನೆಸ್ ಯಾರಿಗೆ ಆಗ್ತಿರೋದು? ಆರ್ಚಿಸ್ನ ಕಾರ್ಡ್ ಸೇಲ್ ಆದ್ರೆ ಯಾರಿಗೆ ಲಾಭ? ಆರ್ಚಿಸ್ನ ಕಾರ್ಡ್ ಎಲ್ಲಿಂದ ಬಂತು? ಅದೊಂದೇ ಕಡೆ ಇಲ್ವಲ್ಲ, ಬಹಳ. ಅಯ್ಯೋ, ಇದನ್ನ ಪ್ರಚಾರ ಮಾಡಿ ಒಂದು ಹೈಪಿಕ್ ತಂದಿಟ್ಟಿರೋದು ಅವರೇ. ಎಲ್ಲಿಂದ ಬರುತ್ತೆ ಬಲೂನ್ಗಳು? ಏನು ಭಾರತ ತಯಾರು ಮಾಡುತ್ತೆ ಅನ್ಕೊಂಡಿದ್ದೀರೇನು? ಯಾಕೆ ಭಾರತದಲ್ಲೂ ತಯಾರಾಗುತ್ತೆ ಸರ್? ಚೈನಾದಲ್ಲೇ ತಯಾರಾಗೋದು. ಇವತ್ತಿನ ಭಾರತಕ್ಕೆ ಬರುವಂತ ಎಲ್ಲ ರಬ್ಬರ್ ಐಟಮ್ಗಳು ಚೈನಾದಿಂದಲೇ ಬರೋದು. ಭಾರತದಲ್ಲೂ ತಯಾರಾಗುತ್ತೆ ಬಲೂನ್. ಬಹಳ ಕಡಿಮೆ ಆಗೋಗಿದೆ ಹರೀಶ್. ಹೇಗಾಗೋಗಿದೆ ಭಾರತದ ಪರಿಸ್ಥಿತಿ ಅಂತಂದ್ರೆ, ಝೀರೋ ಟೆಕ್ನಾಲಜಿ ಪ್ರಾಡಕ್ಟ್ ನಲ್ಲಿ ಝೀರೋ ಆಗ್ಲಿಕ್ಕೆ ಹೊರಟ್ಬಿಟ್ಟಿದ್ದೀವಿ. ಹಿಂಗಾಗಿ ದೊಡ್ಡ ಸಮಸ್ಯೆ ಇರೋದು. ಈಗ ನೀವು ಸ್ವಲ್ಪ ಅಂತರ್ಮುಖಿಯಾಗಿ ಈ ತರುಣರಲ್ಲಿ ಸಾಮರ್ಥ್ಯ ತುಂಬದೇ ಹೋದ್ರೆ ಮುಂದಿನ ತಾರುಣ್ಯ ಬೇರೆಯವ್ರ ಹತ್ರ ಕೊಂಡ್ಕೊಂಡೇ ಬದುಕಬೇಕು. ಅಮೆರಿಕಕ್ಕೂ ಭಾರತಕ್ಕೂ ಡಿಫರೆನ್ಸ್ ಇರಲ್ಲ. ಅಮೆರಿಕ ಒಂದು ಸೂಜಿ ನಿರ್ಮಾಣ ಮಾಡ್ಲಿಕ್ಕೆ ತಾಕತ್ತಿಲ್ಲ, ಅಮೆರಿಕ ಒಂದು ಪೆನ್ನಿನ ನಿಬ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಕೊಂಡ್ಕೊಳ್ಳೋದು ಯಾಕೆ ಅಂತ ಜನ ಕೇಳ್ತಾರೆ. ನೀವು ತಾರುಣ್ಯನ ಬಳಸೋಕೆ ಬಿಡ್ತಿಲ್ಲ, ಇನ್ನು ಕೊಂಡ್ಕೊಳ್ಳೋದು ಎಲ್ಲಿಂದ ಬಂತು? ಅಲ್ಲ, ನೀವು ಕೊಂಡ್ಕೋಬೇಡಿ, ತಯಾರು ಮಾಡಿ ಅಂತಾನೆ ಹೇಳ್ತಿರೋದು. ಜಗತ್ತು ಕೊಂಡ್ಕೊಳ್ಳಿಕ್ಕೆ ಸಿದ್ಧವಾಗಿದೆ, ನೀವು ತಯಾರು ಮಾಡ್ಲಿಕ್ಕೆ ತಯಾರಿಲ್ಲ. ನೀವು ಹೆಂಗ್ ಆಗ್ಬಿಟ್ಟಿದ್ದೀರಿ ಅಂತಂದ್ರೆ, ಚೈನಾ ಡಂಪ್ ಮಾಡಿದನ್ನೆಲ್ಲ ತಗೊಳ್ಳಿಕ್ಕೆ ಸಿದ್ಧವಾಗಿಬಿಟ್ಟಿದ್ದೀವಿ. ಚೈನಾದ ಐಟಮ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಿರ್ತೀವಿ. ಆದ್ರೆ ಎಲ್ಲಿ ಮೈಂಡ್ ಸೆಟ್? ವಾಟ್ಸಪ್ ಅನ್ನು ಸಿಕ್ಕಾಪಟ್ಟೆ ಬಳಸ್ತೀವಲ್ಲ, ಆದ್ರೆ ಯಾವತ್ತಾದ್ರೂ ವಾಟ್ಸಪ್ ಡಿಸೈನ್ ಮಾಡೋದ್ರ ಬಗ್ಗೆ ಈ ದೇಶದ ತಾರುಣ್ಯ ಆಲೋಚನೆ ಮಾಡುತ್ತೆ. ಯುವ ಬ್ರಿಗೇಡ್ನ ನಿಲುವೇನಾಗಿದ್ರೆ ಪ್ರೇಮಿಗಳ ದಿನಾಚರಣೆ? ಪ್ರೇಮಿಗಳ ದಿನಾಚರಣೆಯನ್ನು ನಾವು ದೇಶ ಪ್ರೇಮಿಗಳ ದಿನಾಚರಣೆ ಅಂತ ಆಚರಣೆ ಮಾಡ್ತಿದ್ದೀವಿ. ದೇಶವನ್ನ ಪ್ರೀತಿಸಬೇಕು, ಭಾರತವನ್ನ ವಿಶ್ವಗುರು ಕಲ್ಪನೆಯನ್ನು ಕಟ್ಕೋಬೇಕು, ಈ ದೇಶಕ್ಕೋಸ್ಕರ ತಾರುಣ್ಯ ಹುಚ್ಚದ್ದು ಕೆಲಸ ಮಾಡುವಂತಾಗಬೇಕು. ಇಲ್ಲ, ನನಗೆ ಬರಲ್ಲ ಅಂತ ಪ್ರೇಮಿಗಳು ಹೇಳಿದ್ರೆ ಏನ್ ಹೇಳ್ತೀರಿ? ವಿರೋಧವೇ ಇಲ್ಲ, ನಿಮ್ಮ ಇಷ್ಟ. ನಾವು ಯಾರನ್ನೂ ಯಾವತ್ತೂ ವಿರೋಧಿಸಿಲ್ಲ. ನಿಮ್ಗೆ ಅಲ್ಲೇ ಹೋಗಬೇಕು ಅಂತಂದ್ರೆ ದಯವಿಟ್ಟು ಹೋಗಿ. ನಾವು ಹೋಗೋರನ್ನ ತಡೆದಿಲ್ಲ, ಇವತ್ತಿಗೂ ಅಷ್ಟೇ ಹೋಗೋರನ್ನ ತಡೆಯಲ್ಲ. ಆದರೆ ಯಾರು ಹೋಗದೇ ಇರಬೇಕು ಅಂತಿದ್ರಲ್ಲ, ಅವ್ರಿಗೆ ಅವರು ಪ್ರೇರಣೆ ಆಗಬಾರ್ದಿತ್ತು. ನಾವೊಂದು ಪ್ಲಾಟ್ಫಾರ್ಮ್ ತಂದುಕೊಟ್ಟಿದ್ದೀವಿ. ಈ ಪ್ಲಾಟ್ಫಾರ್ಮಿಗೆ ಬರೋರು ಇಲ್ಲಿ ಬರ್ಬೋದು, ಅಲ್ಲಿಗೆ ಹೋಗಬೇಕು ಅಂತಿದ್ದವರು ದಯವಿಟ್ಟು ಅಲ್ಲಿಗೆ ಹೋಗ್ಬೋದು. ನಮ್ಗೆ ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ. ಥ್ಯಾಂಕ್ ಯು ಸೊ ಮಚ್ ಮಿಸ್ಟರ್ ಚಕ್ರವರ್ತಿ ಸೂಲಿಬೆಲೆ. ಥ್ಯಾಂಕ್ ಯು ವೆರಿ ಮಚ್. ಮೈ ಶೋ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಇವತ್ತಿನ ಸ್ಪೆಷಲ್ ವೀಕೆಂಡ್ ಸ್ಪೆಷಲ್ ಹಾಟ್ ಟಚ್ ಹಾಟ್ ಸೆಟ್. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.